ಗ್ಯಾರಂಟಿಗಳ ಎಫೆಕ್ಟ್ ಅಂತ ಸರ್, ಯಾಕಂದ್ರೆ ಅನುದಾನ ಇಲ್ಲ, ಶಾಸಕರಿಗೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ಕ್ಷೇತ್ರಾಭಿವೃದ್ಧಿ ಮಾಡೋದಕ್ಕೆ ಆಗ್ತಾ ಇಲ್ಲ, ಜನರಲ್ಲಿ ಕೂಚಿ ಅಂತೇಳಿ ಉಳಿತಾ ಇದೆ ಅಂತೇಳಿ ಅವ್ರ ಆರೋಪ. ನೋಡಿ, ಗ್ಯಾರಂಟಿ ಕೊಟ್ಟಿದ್ರಿಂದನೇ ನಮ್ಮ ಸರ್ಕಾರ ಬಂದಿದೆ. ಪ್ರತಿ ಶಾಸಕರ ಕ್ಷೇತ್ರಕ್ಕೂ ಕೂಡ ಸುಮಾರು 225ರಿಂದ 250 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಗ್ಯಾರಂಟಿ ಗ್ರಾಮೀಣ ಪ್ರದೇಶದಲ್ಲಿ 90% ಜನಕ್ಕೆ ಅದರ ಅನುಕೂಲ ಆಗ್ತಾ ಇದೆ. ಅಲ್ಲಿ ಪಕ್ಷವನ್ನು ಹೊರತುಪಡಿಸಿದೆ, ಜಾತಿನೂ ಹೊರತುಪಡಿಸಿದೆ. ಸೊ ಶಾಸಕರು ಗೆಲ್ಲಕ್ಕೆ ಅವತ್ತು ನಾವು ಏನು ಮಾತನ್ನ ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಅವತ್ತು ಎಲ್ಲ ಅಭ್ಯರ್ಥಿಗಳಾಗಿದ್ದಂಥವರು ಕೂಡ ಇದನ್ನ ಸ್ವಾಗತ ಮಾಡಿದ್ದಾರೆ, ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸೊ ಶಾಸಕರ ಕರ್ತವ್ಯ ಕೂಡ ಹೌದು, ಏನು ಗ್ಯಾರಂಟಿಗಳಿಗೆ. We at East Point Group of Institutions offer a wide range of courses that provide limitless opportunities, building skills over 2 decades. ಅನುಷ್ಠಾನ ಮಾಡಬೇಕಾದ್ರೆ ಸೊ ಕೆಲವೊಂದು ಸಲಹೆಗಳು ಏನ್ ಬರ್ತಾ ಇದೆ ಅದನ್ನ ಮುಖ್ಯಮಂತ್ರಿಗಳು ಗಮನ ಹರಿಸಿ ಬಗೆಹರಿಸ್ತಾರೆ. ಗ್ಯಾರಂಟಿಗಳಿಂದ ಜನರಿಗೆ ಅನುಕೂಲ ಆಗ್ತದೆ, ಒಪ್ಪೋಣ. ಆದ್ರೆ ಕ್ಷೇತ್ರಗಳ ಅಭಿವೃದ್ಧಿ ಆಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗ್ತಿಲ್ಲ ಅಂತ ದೊಡ್ಡದು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನವನ್ನ ಬಜೆಟ್ ನಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ ಕೆಲವು ಕ್ಷೇತ್ರಗಳಿಗೆ. ಇನ್ನೂ ಕೆಲವು ಕ್ಷೇತ್ರಗಳಿಗೆ ವಿಶೇಷ ಅನುದಾನಗಳನ್ನ ಕೂಡ ಕೊಟ್ಟಿದ್ದಾರೆ. ಎಲ್ಲರ ಸಮಸ್ಯೆಯನ್ನ ಕೂಡ ಆಲಿಸ್ತಾರೆ. ಇದೇನು ಅನುದಾನದ ಪೈಪೋಟಿ, ಅನುದಾನಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇವತ್ತೇನು ಹೊಸದೇನಲ್ಲ, ಹಿಂದ್ಲಿಂದನೂ ಕೂಡ ಬಂದಿದೆ. ಹಿಂದ್ಲಿಂದನೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಮೊದಲ 2 ವರ್ಷ ಏನಾಗಿತ್ತು ಅಂತ ಅಂದ್ರೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಏನು ಒಟ್ಟಾರೆ ಬಜೆಟ್ಗಿನ್ನ ಹೆಚ್ಚಿನ ಅನುದಾನವನ್ನ ಸ್ಯಾಂಕ್ಷನ್ಸ್ ಗಳನ್ನ ಮಾಡಿಕೊಟ್ಟಿದ್ರು. ಅನುದಾನ ಹಿಡದೆ ಸುಮಾರು ಎಲ್ಲ ಇಲಾಖೆಗಳಲ್ಲಿ, ನಗರಾಭಿವೃದ್ಧಿ ಇಲಾಖೆನಲ್ಲಿರ್ಬೋದು, ಗ್ರಾಮೀಣಾಭಿವೃದ್ಧಿ ಇಲಾಖೆನಲ್ಲಿರ್ಬೋದು, ನೀರಾವರಿ ಇಲಾಖೆನಲ್ಲಿರ್ಬೋದು, ಎಲ್ಲ ಇಲಾಖೆಗಳಲ್ಲೂ ಕೂಡ ಇನ್ನ 3 ವರ್ಷ 4 ವರ್ಷ ಆದ್ರೂ ಬಿಲ್ಗಳು. ಈಗ ನೀರಾವರಿ ಇಲಾಖೆನಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಅಷ್ಟು ಕಾಮಗಾರಿಗಳನ್ನ ಕೈಗೆತ್ಕೊಂಡಿದ್ದಾರೆ, ಮಂಜೂರಾತಿಯನ್ನ ಮಾಡಿದ್ದಾರೆ. 1 ಲಕ್ಷ ಕೋಟಿ ರೂಪಾಯಿ ಅನುದಾನ ಅಂತಂದ್ರೆ ಸರ್ಕಾರ ಬಜೆಟ್ ನಲ್ಲಿ ಪ್ರಾವಿಷನ್ ಮಾಡಿರೋದು ಎಷ್ಟು, ಅದನ್ನ ನೀವು ಲೆಕ್ಕ ಹಾಕ್ಬೇಕು. ಅದು ಸರ್ಕಾರ ಹೋಗಕ್ಕಿಂತ ಮುಂಚೆ ಕಳೆದ 2 ವರ್ಷದಿಂದ ಯಾರ್ಯಾರು ಏನೇನ್ ಬೇಕೋ ಮಂಜೂರಾತಿ ಮಾಡ್ಬಿಟ್ರು. ಈಗ ನಗರಾಭಿವೃದ್ಧಿ ಇಲಾಖೆನಲ್ಲಿ 5 ವರ್ಷಕ್ಕಾಗುವಷ್ಟು ಮಂಜೂರು ಮಾಡ್ಬಿಟ್ಟಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆನಲ್ಲಿ ಸುಮಾರು 10,000 ಕೋಟಿ ರೂಪಾಯಿ ಬಿಲ್ಗಳು ಬಾಕಿ ಇದೆ. ರಸ್ತೆಗಳು ಸಾಕಷ್ಟು KREDL ಅದು ಇದು ಅಂತೇಳಿ ಎಲ್ಲ ಮಾಡಿ ಕೊಟ್ಬಿಟ್ಟಿದ್ದಾರೆ. ಈಗ ಅದೆಲ್ಲನೂ ಕಡಿಮೆ ಮಾಡ್ಕೊಂಡು ಅವ್ರಿಗೆಲ್ರಿಗೂ ಕೂಡ ನೀವೇ ಮಾಧ್ಯಮಗಳಲ್ಲಿ ಹೇಳ್ತೀರಿ, ಅವ್ನ್ ಬಿಲ್ ಮಾಡ್ಕೊಂಡ್ಲಿಲ್ಲ ಅಂತ ಸೂಸೈಡ್ ಮಾಡ್ಕೊತಾವನೆ, ಅವ್ನ ಯಾರ ಕಮಿಷನ್ ಜಾಸ್ತಿ ಕೇಳ್ತಾವನೆ. ಅವ್ರ ಕಮಿಷನ್ ಯಾತಕ್ಕೆ ಜಾಸ್ತಿ ಕೊಡ್ತಾರೆ ಅಂತ ಅಂದ್ರೆ ಕೆಲಸ ಮಾಡ್ಬಿಟ್ಟಿರ್ತಾರೆ, ತಗಲಾಕಬಿಟ್ಟಿರ್ತಾರೆ. ಇಲ್ಲ ಹಣ ಇಲ್ಲ. ಸರ್ಕಾರ ಮಂಜೂರು ಮಾಡುವಾಗಲೇ ಇದನ್ನ ಚಿಂತನೆ ಮಾಡಬೇಕಾಗಿತ್ತು. ಇವತ್ತು ಮುಖ್ಯಮಂತ್ರಿಗಳು ಎಲ್ಲ ಇತಿಮಿತಿಯನ್ನ ತಂದು ಒಂದು ಹಂತಕ್ಕೆ ಇವತ್ತು ಸರಿಪಡಿಸಿದ್ದಾರೆ. ಈ ವರ್ಷ ಸಾಕಷ್ಟು ಅನುದಾನಗಳನ್ನ ಎಲ್ಲ ಕ್ಷೇತ್ರಕ್ಕೂ ಕೊಟ್ಟಿದ್ದಾರೆ. ಕೊಟ್ಟಿರೋದ್ರಿಂದ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಅದು ಎಕ್ಸಿಕ್ಯೂಟ್ ಆಗಬೇಕು. ಈಗ ಏಪ್ರಿಲ್ ಅಲ್ಲಿ ಮಾರ್ಚ್ ಅಲ್ಲಿ ಬಜೆಟ್ ಮಂಡನೆ ಆಗಿದೆ. ಇನ್ನೊಂದು 2-3 ತಿಂಗಳು ಆದ್ಮೇಲೆ ಎಲ್ಲನೂ ಕೂಡ ಸುಲಲಿತವಾಗಿ ಕೆಲಸ ಕಾರ್ಯಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೇಗವಾಗಿ ನಡೀತದೆ.